ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ಸ್ಟೆಂಟಾಗಿ ರವೆ ಖಾರದ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ರವೆ ಖಾರದ ದೋಸೆ ಅಂತಲಾರ ಅನ್ಬೋದು, ಇಲ್ಲ ರವೆ ಟೊಮೊಟೊ ದೋಸೆ ಅಂತಲಾರ ಅನ್ಬೋದು. ಇದಕ್ಕೆ ನಾನು ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಒಂದು 3, ಶುಂಠಿ, ಕೊತ್ತಂಬರಿ ಸೊಪ್ಪು, ಒಂದು 4-5 ಒಣಮೆಣಸಿನ್ಕಾಯಿ, ಜೀರಿಗೆ, ತೆಂಗಿನಕಾಯಿ, ಒಂದು 1/4 ಕಪ್ಪು, ಒಂದು ಈರುಳ್ಳಿ, ಆಮೇಲೆ 1 ಕಪ್ಪು ರವೆ, ಬನ್ಸಿ ರವೆ, ಉಪ್ಪು ಮತ್ತು ಈನೋ. ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಈನೋ ಬೇಕೇ ಬೇಕು. ಈನೋ ಇಲ್ಲಾಂದರೆ ಸೋಡಾನಾರ ಹಾಕ್ಕೊಳ್ಬೋದು ನೋಡಿ. ಈಗ ಅದನ್ನು ರುಬ್ಕೊಂಬರೋಣ ನೈಸಾಗಿ. ಈರುಳ್ಳಿ ಹಾಕ್ಕೊಂಡೆ, ಮೆಣಸಿನ್ಕಾಯಿ, ಜೀರಿಗೆ ಹಾಕ್ಕೊಂಡೆ, ಕೊತ್ತಂಬರಿ ಸೊಪ್ಪು, ಶುಂಠಿ, ಟೊಮೊಟೊ ಹಣ್ಣು, ತೆಂಗಿನಕಾಯಿ ಚೂರು, ತೆಂಗಿನಕಾಯಿ ತುರಿ ಎಲ್ಲನೂ ಈಗ ಹಾಕ್ಕೊಂಡು ಅದ್ರ ಜೊತೆಗೆ ರವೆನೂ ಹಾಕ್ಕೊಂಡು ನೈಸಾಗಿ ರುಬ್ಕೊಂಬರೋಣ. ಉಪ್ಪು ಹಾಕ್ಕೊಂಬಿಡೋಣ ಇವಾಗಲೇ. ರವೆ ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಫಸ್ಟು ಒಂದು ಸಲ ಹಾಗೆ ಗ್ರೈಂಡ್ ಮಾಡ್ಕೊಳ್ತೀನಿ, ಆಮೇಲೆ ನೀರು ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ ರೆಡಿ ಆಯಿತು. ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಅದನ್ನು ಒಂದು ಪಾತ್ರೆಗೆ ಬಗ್ಗಿಸ್ಕೊಂಡು ಈನೋ ಹಾಕ್ಬಿಟ್ಟು ದೋಸೆ ಹಾಕ್ಕೊಳ್ಳೋದು. ತೆಳ್ಳಗೆ ಹರಡ್ಕೊಂಡು ದೋಸೆ ಹಾಕಿ, ಅದು ಕೂಡ ತುಂಬ ಕ್ರಿಸ್ಪಾಗಿ ಬರುತ್ತೆ. ಇಲ್ಲ ನೀವು ಸೆಟ್ ದೋಸೆ ಥರ ಹುಯ್ಕೊಂಡ್ರೂ ಕೂಡ ಸಾಫ್ಟಾಗಿ ಬರುತ್ತೆ. ಇದು 2 ಥರನೂ ಆಗುತ್ತೆ ದೋಸೆ. ಇದು ಯಾವ ಥರ ಬೇಕಾದರೂ ಹಾಕ್ಕೊಳ್ಬೋದು ಇದನ್ನು ನೋಡಿ. ಇದರಿಂದ ಒಂದು 4 ದೋಸೆ ಆಗುತ್ತೆ ನನಗೆ. ನಾನು ತೊಗೊಂಡಿದ್ದು ಇಷ್ಟು ಸಾಮಾನು ತೊಗೊಂಡಿದ್ದಲ್ಲ, ಇದರಲ್ಲಿ ಒಂದು 4 ದೋಸೆ ಆಗುತ್ತೆ. ಈನೋ ಹಾಕ್ಕೊಂಡೆ. ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ದೋಸೆ ಹಾಕ್ಕೊಳ್ಳೋಣ ನೋಡಿ. ಇವಾಗ ತೆಳ್ಳಗೆ ಹರಡಿಕೊಂಡು ಮೇಲ್ಗಡೆ ಎಲ್ಲ ಈರುಳ್ಳಿ ಹರಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಈಗ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕ್ರಿಸ್ಪಾಗಿ ಬರುತ್ತೆ. ಇದಕ್ಕೇನು ಚಟ್ನಿ ಬೇಕು ಅಂತಲೇ ಏನಿಲ್ಲ, ಬಟ್ ನಾನು ಇವತ್ತು ಮಾಡ್ಕೊಂಡಿದ್ದೀನಿ. ಎಲ್ಲ ಟೊಮೊಟೊ ಹಣ್ಣು, ಈರುಳ್ಳಿ, ಮೆಣಸಿನ್ಕಾಯಿ, ತೆಂಗಿನಕಾಯಿ, ಜೀರಿಗೆ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈ ದೋಸೆ. ಚಟ್ನಿ ಇಲ್ಲದೇ ಇದ್ದರೂ ಕೂಡ ನಾವು ತುಪ್ಪ ಹಾಕ್ಕೊಂಡು ತಿನ್ಬೋದು ಇದನ್ನು. ಇದು ಕ್ರಿಸ್ಪಾಗೂ ಬರುತ್ತೆ. ಸೆಟ್ ದೋಸೆ ಥರ ಹಾಕ್ಕೊಂಡ್ರೆ ಸಾಫ್ಟಾಗಿ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ತುಂಬ ಹೆಲ್ತಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ ದೋಸೆ. ಮತ್ತು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು, ಫಾಸ್ಟಾಗಿ ಮಾಡ್ಕೊಂಬಿಡ್ಬೋದು. ನೋಡಿ ಸೆಟ್ ದೋಸೆ ಥರ ಇಟ್ಕೊಂಡಿದ್ದೀನಿ. ಇದು ಎಷ್ಟು ಸಾಫ್ಟಾಗಿದೆ ನೋಡಿ ದೋಸೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಇದನ್ನು. ಯಾರು ಬಂದಾಗಲೂ ಕೂಡ ಪಟ್ ಅಂತ ಮಾಡಿಕೊಡ್ಬೋದು ಇದನ್ನು. ನೋಡಿ ನಾನಿವತ್ತು ಇದನ್ನು ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಕ್ರಿಸ್ಪಿ ದೋಸೆ, ಸೆಟ್ ದೋಸೆ ಎರಡನ್ನೂ ಇಟ್ಟಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.